ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಂಜಾನ್ ಹಬ್ಬಕ್ಕೂ ತಟ್ಟದೆ ಗ್ಯಾಸ್ ಟ್ರಬಲ್ನ ಬಿಸಿ. ವಿವಿಧ ಖಾದ್ಯ ತಯಾರಿಕೆಗೆ ಗ್ಯಾಸ್ ಇಲ್ಲದೆ ಒದ್ದಾಟವನ್ನು ನಡೆಸಲಾಗ್ತಾ ಇದೆ. ಟ್ಯಾನರಿ ರಸ್ತೆ ಫುಡ್ ಸ್ಟ್ರೀಟ್ನಲ್ಲಿ ವ್ಯಾಪಾರಿಗಳು ಪರದಾಟ ನಡೆಸುತ್ತಿದ್ದಾರೆ. ಗ್ಯಾಸ್ ಇಲ್ಲದೆ ಸೌದೆ ಒಲೆಯಲ್ಲಿ ಅಡುಗೆ ತಯಾರು ಮಾಡುತ್ತಿದ್ದಾರೆ. ಇನ್ನು ರಾಜಪ್ಪ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಸ್ಥಳದಿಂದ ನೋಡೋಣ. ರಂಜಾನ್ ತಿಂಗಳು ಬಂತಂದ್ರೆ ಸಾಕು, ಸಂಜೆಯಿಂದ ಬೆಳಗಿನ ಜಾವದವರೆಗೂ ಕೂಡ ವಿವಿಧ ಖಾದ್ಯಗಳೆಲ್ಲವೂ ಕೂಡ ಸಿಗುತ್ತೆ. ಹಿಂದೂ, ಮುಸ್ಲಿಂ, ಕ್ರೈಸ್ತರು ಎಲ್ಲರೂ ಕೂಡ ಬಂದು ಈ ಒಂದು ರಂಜಾನ್ ಹಬ್ಬದಲ್ಲಿ ತಯಾರಾಗುವಂತಹ ಆಹಾರ ಪದಾರ್ಥ ಏನಿದೆ ಅದನ್ನು ಸವಿತಾರೆ. ಅದರಲ್ಲೂ ಕೂಡ ತುಂಬಾನೇ ಫೇಮಸ್ ಅಂದ್ರೆ ಈ ಸಂದರ್ಭದಲ್ಲಿ ಸಮೋಸ. ಇಲ್ಲಿ ಗಮನಿಸ್ತಿರ್ಬೋದು, ಈ ಸಮೋಸವನ್ನ ಕೊಂಡ್ಕೊಂಡು ಇಲ್ಲಿ ಟೇಸ್ಟ್ ಅನ್ನು ಮಾಡೋದಕ್ಕೆ ಸಾಕಷ್ಟು ಜನರು ಬಂದಿರುವಂಥದ್ದು. ತರಹೇವಾರಿ ಆದಂತಹ ಒಂದು ಸಣ್ಣ ಸಣ್ಣ ಸಮೋಸ ಜೊತೆಗೆ ದೊಡ್ಡದಾದಂತಹ ಸಮೋಸ ಎಲ್ಲವನ್ನ ಕೂಡ ತೆಗೆದುಕೊಂಡು ಟೇಸ್ಟ್ ಅನ್ನ ಕೂಡ ಜನ ನೋಡ್ತಿರುವಂತದ್ದು. ಸಮೋಸದ ಜೊತೆಗೆ ವಿವಿಧವಾದಂತಹ ಸಿಹಿ ತಿನಿಸನ್ನ ಒಂದು ತಯಾರು ಮಾಡುವಂತಹ ಒಂದು ಅಂಗಡಿಯಲ್ಲಿ ನಾನಿದ್ದೀನಿ. ಆದ್ರೆ ಪ್ರತಿ ಬಾರಿ ತುಂಬಾನೇ ಸಂಭ್ರಮ ಸಡಗರದಿಂದ ಕೂಡಿರುವಂತಹ ರಂಜಾನ್ ಸ್ವಲ್ಪ ಕುಂದಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ಸಲ ಗ್ಯಾಸ್ನ ಒಂದು ಟ್ರಬಲ್ ಉಂಟಾಗಿದೆ. ಯುದ್ಧದ ಭೀತಿಯಿಂದಾಗಿ ಗ್ಯಾಸ್ ಸರಿಯಾದ ಒಂದು ಪ್ರಮಾಣದಲ್ಲಿ ಸಿಗ್ತಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಅಂಗಡಿಯವರು ಒಂದು ಪರ್ಯಾಯವಾದಂತಹ ಒಂದು ವ್ಯವಸ್ಥೆನ ಕಂಡುಕೊಂಡಿದ್ದಾರೆ. ಸಹಜವಾಗಿ ಗ್ಯಾಸ್ ಇಲ್ಲ ಅಂದ್ರೆ ಸೌದೆಯನ್ನ ಬಳಸಿ ಸಮೋಸವನ್ನ ತಯಾರು ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಬನ್ನಿ ಅಂಗಡಿ ಮಾಲೀಕರ ಹತ್ರ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಸಮೋಸ ಎಲ್ಲ ಯಾವ್ದಲ್ಲಿ ತಯಾರು ಮಾಡ್ತಿದ್ದೀರಾ ಅಂತ ಹೇಳಿ? ಸದ್ಯಕ್ಕೆ ಗ್ಯಾಸ್ ಅಲ್ಲಿ ಮಾಡ್ತಾ ಇದ್ದಿದ್ದು, ಇವಾಗ ಗ್ಯಾಸ್ ಸಿಗ್ತಾ ಇಲ್ಲ. ತುಂಬಾ ಗ್ಯಾಸ್ ಸಿಕ್ಕಿದ್ರೂ ತುಂಬಾ ರೇಟ್ ಹೇಳ್ತಾ ಇದ್ದಾರೆ. ತಗೊಂಡು ಮಾರ್ಬಿಟ್ಟು ಅದನ್ನ ನಮ್ಗೆ ವರ್ಕೌಟ್ ಆಗಲ್ಲ. ಅದನ್ನ ಬಿಟ್ಟು ನಾವು ಇವ ಏನು ಇಜಿಲು ಮತ್ತೆ ಸೌಗೆ ಮತ್ತೆ ಏನದು ಕಿರೋಸಿನ್ ಅದನ್ನ ಇದು ಮಾಡಿ ಇವಾಗ ಕಡಿಮೆ ಆಗಿದೆ. ಗ್ಯಾಸ್ ಅಷ್ಟು ಫಾಸ್ಟ್ ಕಲ್ಸೋದ್ರಲ್ಲಿ ನಡೆಯಲ್ಲ, ತುಂಬಾ ಕಷ್ಟ ಇದೆ. ಅದರಿಂದ ಸೌದೆಗಳು ಸಿಗ್ತಾ ಇದಾವ ಸಮರ್ಪಕವಾಗಿ, ಅದು ಕಷ್ಟ ಆಗ್ತಿದೆ. 350 ರೂಪಾಯಿ ಆಗಿದೆ ಒಂದು 10 ಕೆಜಿ. 80 ರೂಪಾಯಿ ಇದ್ದಿದ್ದು 350 ರೂಪಾಯಿ ಆಗಿದೆ 10 ಕೆಜಿ ಸೌಗೆ. ಇಜಿಲಿನೂ ರೇಟ್ ಜಾಸ್ತಿ ಆಗಿದೆ. ಈಗ ಅದರಿಂದ ಆಯ್ತು, ಇನ್ನೊಂದು 2 ದಿನ ಇದೆ, ಹೆಂಗೆ ನಾವು ಒಂದು ಇದು ಮಾಡ್ಕೊಂಡು ಹೋಗೋಣ ಅಂತ. ಇನ್ನು 2-3 ದಿನ ಇದೆ ಅಷ್ಟೇ. ಅದಕ್ಕೋಸ್ಕರ ಸ್ವಲ್ಪ ತಯಾರು ಮಾಡೋದು ಲೇಟ್ ಆಗತ್ತೆ ಅಷ್ಟೇ. ಅದೇ ಅಷ್ಟೇ. ಇದು ಬಂದು ಒಂದು 1 ಅವರ್ ಅಲ್ಲಿ ಮಾಡೋದು, ಅದರಲ್ಲಿ 3 ಅವರ್ ಆಗ್ತದೆ. ಅಷ್ಟು ಲೇಟ್ ಆಗ್ತದೆ. ಅಂದ್ರೆ ಪುರ್ಪಡೆ ಅಷ್ಟು ಬರಲ್ಲ. ಗ್ಯಾಸ್ ಅಷ್ಟು ಸೇಫ್ ಅದರಲ್ಲಿ ಇಲ್ಲ. ಮತ್ತೆ ಗಲೀಜನ್ನು ಜಾಸ್ತಿ ಆಗ್ತದೆ. ಅದೆಲ್ಲ ಕ್ಲೀನ್ ಮಾಡಕ್ಕೆ ನಮಗೆ ರಾತ್ರಿ ಒಂದು 3-4 ಅವರ್ ಎಕ್ಸ್ಟ್ರಾ ಬೇಕಾಗ್ತದೆ ಟೈಮು. ಇದೆಲ್ಲ ಸಮಸ್ಯೆ ಇದೆ. ಸೊ ಇದಿಷ್ಟು ಕೂಡ ಅಂಗಡಿ ಮಾಲೀಕರು ಹೇಳ್ತಿರುವಂತಹ ಮಾತು. ಕ್ಯಾನಪರ್ಸನ್ ಮಹಾಂತೇಶ್, ರಾಜಪ್ಪ, ನಾಯಕ ಟಿವಿ 9 ಬೆಂಗಳೂರು.